ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಆಗಲಿ. ಪ್ರೀತಿಯ ನನ್ನ ದೇವಜನರೇ, ಪ್ರತಿದಿನವೂ ದೇವರ ವಾಕ್ಯವನ್ನು ಕೇಳುವವರೇ, ಅನೇಕರಿಗೆ ಈ ವಾಕ್ಯವು ಶೇರ್ ಮಾಡಿ. ಏಕೆಂದರೆ ದೇವರ ವಾಕ್ಯ ಅನೇಕರಿಗೆ ನಾವು ತಿಳಿಸಬೇಕಾಗಿದೆ. ಅದಾಗಿದೆ ನಮ್ಮ ಕ್ರಿಸ್ತರ ಒಂದು ಕರ್ತವ್ಯ. ಏಕೆಂದರೆ ನಾವು ದೇವರು ನಮಗೆ ಹೇಳಿದ್ದಾರೆ, ದೇವರ ಒಂದು ವಾಕ್ಯವನ್ನು ಅನೇಕರಿಗೆ ಸಾರಿರಿ ಎಂಬುದಾಗಿ. ಈ ವಾಕ್ಯದ ಮುಖಾಂತರ ಅನೇಕರು ರಕ್ಷಣೆಯನ್ನು ಹೊಂದಲಿ, ಸತ್ಯ ದೇವರನ್ನು ಅರಿತುಕೊಳ್ಳಲಿ ಎಂಬುದಾಗಿದೆ ಈ ವಿಡಿಯೋ ಮಾಡುವ ಉದ್ದೇಶ. ಪ್ರತಿದಿನವೂ ದೇವರ ವಾಕ್ಯವನ್ನು ಕೇಳಿ ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ವಾಟ್ಸಪ್ ಮಾಡಿ, ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಮಗಾಗಿಯೂ ಕೂಡ ಪ್ರತಿಯೊಬ್ಬರು ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನವಾಗಿದೆ. ಈ ವಚನ ಈ ರೀತಿಯಾಗಿ ನಮಗೆ ಬೋಧಿಸುತ್ತದೆ. ಆದ್ದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಅವರಿಗೆ ಒಳಿತನ್ನೇ ಮಾಡಿರಿ, ಪ್ರತಿಯಾಗಿ ಪಡೆಯುವ ಆಶೆ ಇಡದೆ ಸಾಲ ಕೊಡಿರಿ, ಆಗ ನಿಮಗೆ ಮಹತ್ವವಾದ ಸಂಭಾವನೆ ದೊರಕುವುದು, ನಿಮಗೆ ಮಹೋನ್ನತ ದೇವರ ಮಕ್ಕಳಾಗುವಿರಿ. ದೇವರು ದುರ್ಜನರಿಗೂ ಒಳ್ಳೆಯವರಿಗೂ ಕೃತಜ್ಞರಿಗೂ ಒಳ್ಳೆಯವರೇ ಎಂಬುದಾಗಿ ದೇವರು ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಮಗೆ ಸುಲಭವಾದ ಮಾರ್ಗವಲ್ಲ, ದೇವರ ಮಾರ್ಗವನ್ನು ತೋರಿಸುತ್ತಾರೆ ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುತ್ತದೆ. ನಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುವುದು ಸಾಮಾನ್ಯ, ಆದರೆ ನಮ್ಮನ್ನು ನೋಯಿಸುವವರನ್ನು ಕೂಡ ನಾವು ಪ್ರೀತಿಸಬೇಕು, ಅವರಿಗೆ ಒಳ್ಳೆಯದನ್ನೇ ಮಾಡಬೇಕು ಎಂಬುದಾಗಿ ದೇವರು ನಮಗೆ ಹೇಳಿದ್ದಾರೆ. ಆಗ ನಾವು ಯೇಸು ಕ್ರಿಸ್ತರ ಶಿಷ್ಯರ ಗುರುತು, ಕ್ಷಮೆ, ಕರುಣೆ ಮತ್ತು ಪ್ರತಿಫಲವನ್ನು ನಾವು ಕಾಣುತ್ತೇವೆ ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುತ್ತದೆ. ನಮ್ಮ ಜೀವನದಲ್ಲಿ ದೇವರ ಪ್ರೀತಿಯು ಕರುಣೆಯು ಎಂದಿಗೂ ಕಾಣಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಈ ದಿನ ಎಲ್ಲರನ್ನೂ ದೇವರು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್.